ನಮ್ ಬಿಗ್ ಬಾಸ್ ಅಲ್ಲಿ ಹೋಗಿದ್ದು ನನ್ನ ಮಗನ್ಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯ್ತು. ಕನ್ನಡ ಜನತೆಗೆ ನಮ್ ಯಾವಾಗ್ಲೂ ನಮ್ಮ ಮಗನೇ ಆಗ್ಲಿ ನಾಮೇ ಆಗ್ಲಿ ಚಿರೋಣಿಯಾಗಿರ್ತೀವಿ. ಇದೇ ತರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸ್ಲಿ, ಬಾಕಿ ಬಡವ್ರ ಮಕ್ಕಳನ್ನು ಇದೇ ತರ ಬೆಳೆಸ್ಲಿ ಅಂತ ಕೇಳ್ಕತೀನಿ. ನಾನು ಅಂದ್ರೆ ನನ್ ತುಂಬಾ ಸಂತೋಷ ಆಯ್ತದೆ. ನಾನು ಕರ್ನಾಟಕ ಜನರಿಗೆ ನಾನು ನಮಸ್ಕಾರ ಮಾಡ್ತೀನಿ. ಅವ್ರಿಗೆ ನಾವು ಯಾವಾಗ್ಲೂ ಹಿಂಗೆ ಇರ್ತೀವಿ. ಚುರುವಣಿಗೆ ನಮ್ ಯಾವತ್ತೂ ಅನ್ಕೊಂಡಿರ್ಲಿಲ್ಲಪ್ಪ. ಕನಸ್ ಕಂಡಂಗ ಐತೆ ಇರೋದು. ನಮ್ಮ ಈ ತರ ಐತಾನೆ, ಈ ತರ ನಮ್ಮ ಐತಿವಿ ಅನ್ನೋದು ಗೊತ್ತಿಲ್ಲ ನಮ್ಗೆ. ಯಾವ್ದೋ ಒಂದ್ ಮೂಲೆಯಲ್ಲಿದ್ದವ್ರು ಈ ತರ ಬೆಳ್ದವನೆ ಅಂತಿವ್ರ ಮಂಗ ಬಡವ್ರ ಮಂಗ ಅಂತಂದ್ರೆ ನಮ್ಗೆ ತುಂಬಾ ಖುಷಿ. ನನಗೆ ಅಂದ್ರೆ ಹೇಳ್ಕೊಕೆ ಅಷ್ಟೊಂದು ಖುಷಿ ಐತೆ, ಅಷ್ಟೊಂದು ಸಂತೋಷ ಐತೆ. ಅಂದ್ರೆ ನಾನು ಯಾವಾಗ್ಲೂ ಕರ್ನಾಟಕದ ಜನ ಅಂತೂ ನಾನು ಯಾವಾಗ್ಲೂ ಹಿಂಗೆ ಇದೇ ತರ ಅಭಿನಂದಿಸ್ತೀನಿ. ಇದೇ ತರ ನಾನು ಪ್ರೀತಿಯಿಂದ ಮಾತಾಡಿಸ್ತೀನಿ. ಇದೇ ತರ ನಾನು ಅವ್ರು ತುಂಬಾ ನನ್ನ ಹೃದಯದ ಮಾತು ಹೇಳ್ತೀನಿ. ಅವರಂತೂ ಕರ್ನಾಟಕದ ಜನ ಅಂತೂ ನನ್ನ ಮಗನ ಇಷ್ಟೊಂದು ಅಭಿಮಾನ ತೋರರೆ, ಇಷ್ಟೊಂದು ಬೆಳೆಸವ್ರೆ, ಇಷ್ಟೊಂದು ಪ್ರೀತಿ ತೋರರೆ, ಅಷ್ಟೇ ನಾನು ಹೇಳ್ಬೋದು. ಸಂತೋಷ. ಸುಮಾರು ಜನ ಏನಂತೀರಾ? ಅಯ್ಯೋ ತುಂಬಾ ಸಂತೋಷ ಕಣಪ್ಪ. ನನಗೆ ನನ್ನ ಮಗನಿಗೆ ಇಷ್ಟೊಂದು ಅಂದ್ರೆ ಒಬ್ರು ಹಾಕಿಸ್ಕೊಂಡಿದ್ರು, ಅದನ್ನ ನೋಡ್ಬಿಟ್ಟು ಅಷ್ಟೊಂದು ದುಃಖ, ಒಂಥರ ಅವನಿಗೆ ನೋವಾಯ್ತು. ಅಂದ್ರೆ ಈಗ ಎಲ್ರನ್ನೂ ನೋಡಿದ್ರೆ ಇದ್ದುದ್ವೇ ಅವನಿಗೆ ಎಷ್ಟು ಇದು ಮಾಡ್ತಾನೆ ಅನ್ನೋದು ಇವಾಗ ನೋಡಿದ್ರೆ ಗೊತ್ತಾಯ್ತು. ಮಾತಾಡೋಕಾಗ್ಲಿಲ್ಲ ಅಲ್ಲಿ. ಅಂದ್ರೆ ಅವ್ರು ಕಪ್ ಕೊಟ್ಟಾಗ ನಾನು ಹೋಗಿ ತಪ್ಕೊಂಡಷ್ಟೇ. ಪುನಃ ಅಲ್ಲಿ ಅಂದ್ರೆ ಅವನ ಅಭಿಮಾನಿಗಳು ಬಿಟ್ಕೊಡ್ನಿಲ್ಲ. ಇನ್ನೂ ನಮ್ ಇದ್ ಮಾಡ್ನಿಲ್ಲ. ಅವನೇನಾದ್ರೂ ಅವನು ಮನೆಗ್ ಬಂದು ನನ್ನ ಜೊತೆ ಮಾತಾಡಿದ್ ಎಲ್ಲನೂ ಹೇಳ್ಕತೀನಿ. ಎಲ್ಲನೂ ಅವನೊಂದಿಗೆ ಹೇಳ್ಕೊಂಡು ಖುಷಿಯಿಂದ ಸಂತೋಷ ಪಡ್ತೀನಿ. ಅದು ನಮ್ಗಂತೂ ನಮ್ ಯಾತ್ಗೂ ಹೋಗ್ನಿಲ್ಲ, ಯಾತ್ಗೂ ಬರ್ನಿಲ್ಲ. ನಾವ್ ಒಂದ್ ಮನೇಲಿದ್ರು, ನಮ್ ಕಾಡ್ಗೆ ಹೋಯ್ತೀವಿ, ಮನೆಗ್ ಬರ್ತೀವಿ. ಅಂದ್ರೆ ಕರ್ನಾಟಕ ಜನನೇ ಈ ತರ ಎಲ್ಲ ಮಾಡಿ ಬೆಳೆಸಿ ಅವ್ನ್ ಈ ತರ ಅವ್ನಿಗೆ ಏನೇನ್ ಬೇಕು ಅದನ್ನೆಲ್ಲ ಮಾಡ್ತಾವ್ರೆ. ಅವ್ನಿಗೆ ಏನ್ ಖುಷಿ ಆಯ್ತ ಅದನ್ನೆಲ್ಲನೂ ಅವ್ನ್ ಪೂರೈಸ್ತಾವ್ರೆ. ಅದೊಂದು ಖುಷಿ ನನಗೆ. ನಮ್ಗಂತೂ ಏನು ಗೊತ್ತಿಲ್ಲ, ನಮ್ ಯಾತ್ಗೂ ಹೋಗ್ನೂ ಇಲ್ಲ. ಅಂದ್ರೆ ಅದನ್ನ ಬಂದು ನಮ್ಗೆ ಹೇಳಿ ಖುಷಿ ಪಡ್ಸವ್ರೆ ಅಪ್ಪ ಅಮ್ಮನಿಗೆ. ಅದಕ್ಕಿಂತ ಭಾಗ್ಯ ಇನ್ನೇನು ಇಲ್ಲ. ಕಷ್ಟದ ಜೀವನಗಳೆಲ್ಲ ನೆನ್ಸ್ಕೊಂಡಿದ್ರಿ ಹಿಂದೆ ಎಲ್ಲ, ಕಷ್ಟದ ಜೀವನ ನೋಡಿದ್ರೆ ಈಗ ಅವ್ರ ಬೆಳವಣಿಗೆ ನೋಡಿದ್ರೆ ಅಂದ್ರೆ ಅವಾಗ ಕಷ್ಟದಲ್ಲಿ ಇದ್ಮು, ಹೇಳ್ಕೋಬೇಕು ಅಂತ ಅಂದ್ರೆ ದುಃಖದಲ್ಲಿ ಇದ್ಮು. ಇವಾಗ ಸಂತೋಷ ಆಯ್ತದಲ್ವಾ, ಸಂತೋಷದ ಮಾತು ಹೇಳ್ಕತೀನಿ ಇವಾಗ. ಅಂದ್ರೆ ಇದೆ ಅಯ್ಯೋ ಕಷ್ಟ ಅಂದ್ರೆ ಅಷ್ಟೇ ದುಃಖ, ಅಷ್ಟೇ ನೋವು, ಅಷ್ಟೇ ಕಷ್ಟಪಟ್ಟಿಮಿ. ಅವನು ಊಟ ಇಲ್ಲ ಅಷ್ಟೇ ಅವನು ಅನ್ಭೋಗ್ಸನ. ಅದನ್ನ ಹೇಳ್ಕತ್ತಾನೆ. ನನ್ನೊಂದಿಗೆ ಹೇಳ್ಕೊಂಡಿರ್ನಿಲ್ಲ, ಅಂದ್ರೆ ಇವಾಗ ಹೇಳ್ಕತ್ತಾನೆ. ಅಂದ್ರೆ ಆತರ ಇರೋರ್ನೆಲ್ಲಾನು ಚೆನ್ನಾಗಿರ್ಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೇ ನನ್ನ ಆಸೆ. ಈ ತರದೊಂದು ಸಾಧನೆ ಮಾಡ್ತೇನೆ ಅಂತ ಅನ್ಕೊಂಡಿದ್ರಾ? ನಾವಂತೂ ಕನ್ಸಲು ಅನ್ಕೊಂಡಿರ್ನಿಲ್ಲ ಕಣಪ್ಪ. ನಮ್ ಕನ್ಸಲು ಗೊತ್ತಿಲ್ಲ, ನಮ್ ಅನ್ಕತ್ಲು ಇರ್ನಿಲ್ಲ ನಾವು. ಅಂದ್ರೆ ಈಗ ಈ ತರ ಗೆದ್ನ, ಈ ತರ ಅಭಿಮಾನಿಗಳೆಲ್ಲ ಪ್ರೀತಿ ತೋರ್ತಾವ್ರೆ ಅಂತ ಅಂದ್ರೆ ಅದು ನನಗೆ ತುಂಬಾ ಖುಷಿ ಆಯ್ತದೆ. ಅವ್ರ ಆಡೋ ಮಾತು ತುಂಬಾ ಖುಷಿ ಕೊಡುತ್ತೆ ನನಗೆ. ಅದೇ ನನಗೆ ಅವನ್ ಇಷ್ಟಪಟ್ಟು ಇಷ್ಟಪಟ್ಟು ಐತೀನಿ ಅಂತಾನೆ. ಅದು ನಮ್ಗಿಷ್ಟೊಂದು ಖುಷಿ ಕೊಟ್ಟವನೆ, ನಮ್ಮಿಷ್ಟೊಂದೆಲ್ಲ ಇದ್ ಮಾಡವನೆ. ಈ ಕರ್ನಾಟಕ ಜನ ಸಂಪನ್ನ ಮಾಡವನೆ. ಅವ್ನ್ ಯಾರು ಇಷ್ಟಪಟ್ಟಿನ ಐತೀನಿ ಅಂತಾನೆ ಅವ್ರ ಅಯ್ಯೋ ಬಿಟ್ಟಿವಿ ಅವನಿಷ್ಟ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.